ದೋಸೆ ಶೇಪ್ ಅಲ್ಲಿ ನೋಡಿರಲಿಲ್ಲ. ನಮ್ಮ ಅಪ್ಪು ಸದ್ದು ಪರಮಾತ್ಮ ಮೂವಿ ಹಾಕಿದ್ರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವರ್ಲ್ಡಲ್ಲೇ ಅತಿ ದೊಡ್ಡ ಫೇಮಸ್ ಆಗಿರೋ ಮಹಾವಿಷ್ಣು ರೋಡಲ್ಲೇ ಕಾಣಿಸ್ಬಿಡದ ದೇವ್ರು ಬಂದ್ಬಿಟ್ಟೆ. ಫುಲ್ ಹಂಗೆ ಶಾಕ್ ಅಲ್ಲಿ ನೋಡ್ತಿದ್ದೆ. ಅದು 108 ಅಡಿ ಎತ್ತರ ಇರೋ ವಿಗ್ರಹ. ಬೆಂಗಳೂರಲ್ಲಿ ನಮ್ಮ ಈ ವಿಗ್ರಹದಲ್ಲಿ 108 ದೇವ್ರಿದೆ ಗೈಸ್. ಎಂಟ್ರಿ ಟಿಕೆಟ್ ಅವರಲ್ಲಿ ನಿಂತ್ಕೊಂಡಿದ್ದೀನ ದೇವ್ರಿಗೆ ಪೂಜೆ ಮಾಡ್ಬಿಡ್ಬೋದು. ಅಲ್ಲಿ ಪಾಸಿ ಅನ್ನೋ ಅರಣ್ಯದಲ್ಲಿ ಸಿಕ್ಕಿರೋದು. ಇಂಥ ದೊಡ್ಡ ಗಾತ್ರದ ಕಲ್ಲನ್ನ ಹುಡುಕಾಟಕ್ಕೆ ತುಂಬಾ ವರ್ಷ ಕಳೆದೋಗಿದೆ. ಕಾಣಿಸ್ತವ್ರೆ. ಬರಕ್ಕೆ 6 ತಿಂಗಳಾಯ್ತು. ಬಿಕಾಸ್ ಅಷ್ಟು ದೊಡ್ಡ ಗಾತ್ರ ಇದೆಯಲ್ಲ, ತಗೋಬರುವಾಗ ಎಷ್ಟೋ ಮನೆಗಳಿಗೆಲ್ಲ ತೊಂದರೆ ಆಗಿತ್ತು. ಕಂಪ್ಲೀಟ್ ಪ್ಲಾನ್ ಹಿಂಗಿದೆ. ಮನೇಲಿ ತಿಂದಿರ ಬಿಡ್ತೀವ. ಗೈಸ್, ಇವತ್ತು ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ಸ್ ಇದೆ. ಅದಕ್ಕಿಂತ ಮುಂಚೆ ಟಿಫನ್ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಬಂದಿದ್ದೀವಿ. ಮೈನಸ್ ಮಸಾಲೆ ದೋಸೆ. ಒಂದ್ಸರಿ ಇದನ್ನ ಟೇಸ್ಟ್ ಮಾಡ್ಬಿಡೋಣ ಗೈಸ್. ವಿತ್ ಅನದರ್ ಸ್ಪೂನ್. ನನ್ನ ಫ್ರೆಂಡ್ ಕೊಡ್ಬೇಡ. ನಂದು ಮಸಾಲೆ ದೋಸೆ ಅಮ್ಮಿಟ್ಟಿಂಗ್ ಶೇಪ್ ನೋಡಿ ಗೈಸ್ ಹೆಂಗಿದೆ. ಇಲ್ಲಿ ಮಸಾಲೆ ದೋಸೆನ ಅಗ್ಲಗ್ಲ ಕುಯ್ತಿದ್ರು. ಈ ತರ ಮಸಾಲೆ ದೋಸೆ ಶೇಪ್ ಅಲ್ಲಿ ನೋಡಿರಲಿಲ್ಲ. ಆತಿಥ್ಯ ಹೋಟೆಲ್ ಅಂತೆ. ನೈಸ್. ನಮ್ಮ ಅಪ್ಪು ಸದ್ದು ಪರಮಾತ್ಮ ಮೂವಿ ಹಾಕಿದ್ರು. ಆರಾಮಾಗಿ ಅದು ನೋಡ್ಕೊಂಡು ಟಿಫನ್ ಮುಗಿಸ್ಕೊಂಡೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನ್ ಬಂದಿರೋದು ಇಡೀ ವರ್ಲ್ಡ್ ಅಲ್ಲೇ ಅತಿ ದೊಡ್ಡ ಫೇಮಸ್ ಆಗಿರೋ ಮಹಾವಿಷ್ಣು ವಿಶ್ವರೂಪ ದೇವಸ್ಥಾನಕ್ಕೆ. ದೇವಸ್ಥಾನದ ಒಳಗೋಗಕ್ ಮುಂಚೆ ಇಲ್ಲಿ ನಿಮ್ ಕೀವೆಲ್ಲ ತೋರಿಸ್ಲೇಬೇಕು. ತುಂಬಾ ರಶ್ ಇರತ್ತೆ. ಓಕೆನಾ? ಬಂದ್ರೆ 9 o'clock ಹಂಗೆ ಬರ್ಬೇಕು ನೀವು. 4 ವೀಲರ್ಗೆ ಇಲ್ಲಿ ಪಾರ್ಕಿಂಗ್ ಜಾಗ ಇಲ್ಲ. 2 ವೀಲರಿಗೆ ಮಾತ್ರ ಜಾಗ ಇದೆ ಗೈಸ್. ಹಂಗೆ ಅದೇ ರೋಡಲ್ಲೇ ಕಾಣಿಸ್ಬಿಡದ ದೇವ್ರು. ನಾನೇ ಶಾಕ್ ಆಗ್ಬಿಟ್ಟೆ. ಇನ್ನ ಒಳಗಡೆ ಎಲ್ಲೋ ಇರುತ್ತೆ ಫುಲ್ ದೊಡ್ಡ ದೇವಸ್ಥಾನ ಆತರ ಅನ್ಕೊಂಡಿದ್ದೆ. ಬಟ್ ಅಲ್ಲಿ ಅಂದ್ರೆ ರೋಡಿಗೆ ಕಾಣಿಸುತ್ತೆ. ದೊಡ್ಡದೇ ದೇವಸ್ಥಾನ, ಬಟ್ ರೋಡಿಗೆ ಕಾಣಿಸುತ್ತೆ ಗೈಸ್. ದೇವ್ರ ಮುಂದೆ ಆ ರಥ ಎಲ್ಲ ಇಟ್ಟಿದ್ರು. ಮೇ ಬಿ ರಥೋತ್ಸವ ಮಾಡುವಾಗ ಯೂಸ್ ಮಾಡ್ಬೋದು. ಇಲ್ಲೆಲ್ಲ ಕಡೆ ಸುತ್ತು ಪೂಜೆ ಸಾಮಾನ್ ಲೈಕ್ ತುಳಸಿ ಅದೆಲ್ಲ ಸಿಗುತ್ತೆ, ಮಾಲೆಗಳು ಸಿಗುತ್ತೆ, ಸರಗಳು ಸಿಗುತ್ತೆ, ಹುಡುಗಿರಿಗೆ ಇಯರಿಂಗ್ ಸಿಗುತ್ತೆ. ಮೇನ್ ಎಂಟ್ರೆನ್ಸ್ ಹೀಗಿದೆ ಗೈಸ್. ಅದು ಇನ್ನ ಕನ್ಸ್ಟ್ರಕ್ಷನ್ ತರ ನಡೀತಿದೆ. ಮಹಾದ್ವಾರ. ಕೀವಲ್ಲೆಲ್ಲ ಜನ ಹೋಗಲ್ಲ, ಹೆಂಗ್ ಬೇಕಾದ್ರೆ ಹಂಗ್ ಹೋಗ್ತಾರೆ. ಅದೇ ನಾವು ನೋಡ್ಕೊಂಡು ನೀಟಾಗಿ ಲೈನ್ ಮಾಡ್ಕೊಂಡು ಪ್ರಾಪರ್ ಆಗೋದ್ರೆ ಆಗುತ್ತೆ ಗೈಸ್. ಮಹಾದ್ವಾರದ ಹೊಸ್ಲಿಗೆ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಹೋಗಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಒಂದ್ ದೊಡ್ಡ ಬಾಗ್ಲು ಕಾಣಿಸದ. ಎಷ್ಟು ಖುಷಿ ಆಯ್ತು ಅದನ್ನ ನೋಡಿ. ಅಷ್ಟು ದೊಡ್ಡದಿತ್ತು. ಒಳಗೆ ಅದ್ ಮುಗಿತಿದ್ದಂಗೆ ದೇವ್ರು ಕಾಣಿಸ್ತಾರೆ. ಎಷ್ಟು ಅಜರಾಮರವಾಗಿ ನಿಂತಿದ್ದಾರೆ ನೋಡಿ. ಹಿಂದೆಗಡೆ ಆ ಬ್ಲೂ ಸ್ಕೈಗೂ ಆ ಬ್ಯಾಕ್ ಗ್ರೌಂಡ್ಗೂ ಎಷ್ಟು ಚೆನ್ನಾಗಿತ್ತು ದೇವ್ರು. ಆ ದೇವ್ರ ಮುಖದ ಮೇಲೆ ಇದ್ದಿದ್ ಸ್ಮೈಲ್ ಕೂಡ ತುಂಬಾ ಖುಷಿ ಆಗ್ತಿತ್ತು ನೋಡಕ್ಕೆ ಗೈಸ್. ನೋಡಿ ಗೈಸ್, ಜನ ಎಷ್ಟು ಪುಟ್ಟು ಕಾಣಿಸ್ತವ್ರು. ದೇವ್ರನ್ನ ನೋಡಿ ನಾನಂತೂ ಅಚ್ಚರಿಗೆ ಬಂದ್ಬಿಟ್ಟೆ. ಫುಲ್ ಹಂಗೆ ಶಾಕ್ ಅಲ್ಲಿ ನೋಡ್ತಿದ್ದೆ. ಒಂದ್ಸರಿ ದೇವ್ರನ್ನ ನೋಡ್ಕೊಬಿಡಿ. ಹಂಗೆ ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ಬೇಡ್ಕೊಳ್ಳಿ ಗೈಸ್. ಅದು 108 ಅಡಿ ಎತ್ತರ ಇರೋ ವಿಗ್ರಹ. ಮತ್ತೆ ಇದು ಲೊಕೇಟ್ ಆಗಿರೋದು ಬ್ಯಾಂಗ್ಳೂರಲ್ಲಿ ನಮ್ಮ ಈಜಿಪುರದಲ್ಲಿ ಲೊಕೇಟ್ ಆಗಿದೆ, ಲೈಕ್ ಕೋರ್ಮಂಗ್ಲ ಹತ್ರ. ಈ ಏಕಶಿಲಾ ವಿಗ್ರಹದಲ್ಲಿ ಅಂದ್ರೆ ಒಂದೇ ಕಲ್ಲಲ್ಲಿ ಕೆತ್ತಿರೋ ವಿಗ್ರಹ ಇದು. ಈ ವಿಗ್ರಹದಲ್ಲಿ 108 ದೇವ್ರಿದೆ ಗೈಸ್. 108 ದೇವ್ರು ಕೂಡ ನೀವು ನೋಡ್ತಾ ಹೋಗ್ಬೋದು. ಒಂದೊಂದು ಲೈಕ್ ಬಲ್ಭಾಗದಲ್ಲಿ 5 ಇದೆ, ಎಡಭಾಗದಲ್ಲಿ 5 ಇದೆ. ಹೀಗೆ ದೇವ್ರ ಮೇಲೆ ಕೂಡ ಒಂದು ಚಿನ್ನದ ತರ ಎಲ್ಲ ಅಂಟಿಸಿದ್ದಾರೆ. ನಂಗೆ ಗೊತ್ತಿಲ್ಲ ಅದು ಚಿನ್ನನ. ಇಟ್ಸ್ ಲೈಕ್ ಗೋಲ್ಡ್ ಪ್ಲೇಟೆಡ್ ತರ. ಅದರಲ್ಲೂ ಕೂಡ ಕೆಲವು ದೇವಿಯರೆಲ್ಲ ಇದ್ದಾರೆ ಗೈಸ್. ಮಧ್ಯದಲ್ಲಿ ವಿಷ್ಣು ಇದೆ. ಈ ವಿಗ್ರಹದ ಬಲಭಾಗದಲ್ಲಿ ಶಿವ, ಸ್ಕಂದರು, ವಿನಾಯಕ ಅಂದ್ರೆ ನಮ್ಮ ಗಣೇಶ, ಮತ್ತೆ ನರಸಿಂಹಸ್ವಾಮಿ, ಕೊನೆಗೆ ಋಷಿವರ್ಯರಿದೆ. ಮತ್ತೆ ಇಲ್ಲಿ ವಿವಿಧ ಕೈಗಳಿವೆ. ವಿವಿಧ ಕೈಯಲ್ಲಿ ವಿವಿಧ ಆಯುಧಗಳನ್ನು ಸಹ ಹೊಂದಿದೆ. ಈ ಎಡಭಾಗದಲ್ಲಿ ಬ್ರಹ್ಮ, ಅಗ್ನಿ, ಆಂಜನೇಯ, ಗರುಡ ಮಹರ್ಷಿಗಳು ಇವೆಲ್ಲ ಇದೆ. ದೇವಸ್ಥಾನ ಆವರಣ ಹಿಂಗಿದೆ ಗೈಸ್. ಬಲ್ಗಡೆ ಮತ್ತೆ ಎಡಗಡೆ ಎರಡೂ ಭಾಗದಲ್ಲಿ ಚಿಕ್ಕ ಚಿಕ್ಕ ದೇವ್ರ ಮೂರ್ತಿಗಳು ಗರ್ಭಗುಡಿ ತರ ಇಟ್ಟಿದ್ದಾರೆ. ದೇವಸ್ಥಾನ ಇದೆ. ದೇವರ ಮೂರ್ತಿ ಕೆಳಗಡೆ ಆಮೆ ಮತ್ತೆ ಆನೆದು ಪಿಲರ್ಸ್ ಕೊಟ್ಟಿದ್ದಾರೆ. ಎಂಟ್ರಿ ಟಿಕೆಟ್ 100 rupees ಗೈಸ್. ಅವರಲ್ಲಿ ನಿಂತ್ಕೊಂಡಿದ್ದೀನ ದೇವ್ರಿಗೆ ಪೂಜೆ ಮಾಡ್ಬಿಡ್ಬೋದು ಅಲ್ಲಿಂದ. ಸ್ವಾಮಿ ಇಲ್ಲಿಗೆ ಟಿಕೆಟ್ ತಗೋಬೇಕು.
ಗೈಸ್, ಈ ದೇವರು ಇಲ್ಲಿ ಸ್ಥಾಪನೆಗೊಳ್ಳೋದಕ್ಕೆ ಮೇನ್ ರೂವಾರಿಗಳು ಯಾರು ಅಂತಂದ್ರೆ ಅದು ಡಾಕ್ಟರ್ ಬಿ ಸದಾನಂದ್ ಅವರು. ಅವ್ರ ಕನ್ಸಿದು ಇಲ್ಲಿ ಹೀಗೆ 108 ಫೀಟ್ ವಿಷ್ಣು ವಿಶ್ವರೂಪದ್ದು ನಿಲ್ಲಿಸ್ಬೇಕು ಅಂತ. ಇದೇ ವಿಶ್ವರೂಪನ ಇಂಗ್ಲಿಷ್ ಅಲ್ಲಿ ಕಾಸ್ಮಿಕ್ ಫಾರ್ಮ್ ಅಂತ ಕೂಡ ಕರೀತಾರೆ. ಗೈಸ್, ಈ ಕಲ್ಲು ಸಿಕ್ಕಿರೋದು ತಮಿಳುನಾಡಿನ ತಿರುವಣ್ಣಾಮಲೈ ಹತ್ರ ಒಂದು ವಂದವಾಸಿ ಅನ್ನೋ ಅರಣ್ಯದಲ್ಲಿ ಸಿಕ್ಕಿರೋದು. ಇಂಥ ದೊಡ್ಡ ಗಾತ್ರದ ಕಲ್ಲನ್ನ ಹುಡುಕಾಟಕ್ಕೆ ತುಂಬಾ ವರ್ಷ ಕಳೆದೋಗಿದೆ. 2014 ಅಲ್ಲಿ ತಮಿಳುನಾಡು ಗವರ್ಮೆಂಟ್ ಇಂದ ಪರ್ಮಿಷನ್ ಕೂಡ ತಗೋತಾರೆ. ಮತ್ತೆ ಕೆತ್ತನೆ ಕೆಲಸನೂ 2014 ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಪ್ರಸಾದ ಕೊಟ್ಟು ಪ್ರಸಾದ ತಿನ್ಕೊಂಡ್ ಕಥೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 2014 ಅಲ್ಲಿ ತಮಿಳುನಾಡಲ್ಲಿ ಕೆತ್ತನೆ ಶುರು ಮಾಡಿದ್ರು ಅನ್ನಲ್ಲ, ಅದು ಬರೀ ಮುಖ ಮಾತ್ರ ಅಲ್ಲಿ ಕೆತ್ತನೆ ಮಾಡಿದ್ರು. ಆಮೇಲೆ 2019ಗೆ ಇಲ್ಲಿ ಬ್ಯಾಂಗ್ಳೂರಿಗೆ ಶಿಫ್ಟ್ ಮಾಡಿದ್ರು. 2019 ಇಂದ 25 ತನಕ ಕಂಪ್ಲೀಟ್ ಬೆಂಗಳೂರಲ್ಲೇ ಕಂಪ್ಲೀಟ್ ಬಾಡಿ ಆಗಿ ಎಲ್ಲ ಕೆತ್ತನೆ ಮಾಡಿರೋದು. ಗೈಸ್, ಈ ಕಲ್ಲನ್ನ ಅಲ್ಲಿಂದ ಇಲ್ಲಿಗೆ ತಗೋಬರಕ್ಕೆ 6 ತಿಂಗಳಾಯ್ತು. ಬಿಕಾಸ್ ಅಷ್ಟು ದೊಡ್ಡ ಗಾತ್ರ ಇದೆಯಲ್ಲ, ತಗೋಬರುವಾಗ ಎಷ್ಟೋ ಮನೆಗಳಿಗೆಲ್ಲ ತೊಂದರೆ ಆಗಿತ್ತು. ಬಟ್ ಇದೇ ಸಂಘದವರು ಮನೆಗಳನ್ನೆಲ್ಲ ಕಟ್ಕೊಟ್ರಂತೆ. ದೇವಸ್ಥಾನದಲ್ಲಿ ಪುಟ್ಟ ಕಲ್ಲೇನು ಕೂಡ ಕಾಣಿಸ್ತು, ತುಂಬಾ ಚೆನ್ನಾಗಿತ್ತು. ವಿಗ್ರಹನೂ ಚೆನ್ನಾಗಿದೆ ನೋಡಿ. ಕಂಪ್ಲೀಟ್ ಪ್ಲಾನ್ ಹಿಂಗಿದೆ. ಮುಂದೆ ಗೋಪುರ, ಮಧ್ಯದಲ್ಲಿ ದೇವರು, ಮತ್ತೆ ಹಿಂದೆಗಡೆ ದೇವಸ್ಥಾನ. ಗೈಸ್, ಇದು ಮೇನ್ ಟೆಂಪಲ್. ಇನ್ನ ಒಳಗಡೆ ಹೋಗ್ತಾ ಇದೀವಿ. ಇಲ್ಲೆಲ್ಲ ವಿಗ್ರಹಗಳನ್ನ ಇಟ್ಟಿದ್ದಾರೆ. ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋಗ್ತಿದೀವಿ. ಮೇನ್ ಟೆಂಪಲ್ ಒಳಗಡೆ ಕೋದಂಡರಾಮ ಸ್ವಾಮಿನ ಇಟ್ಟಿದಾರಂತೆ. ಗೈಸ್, ಇನ್ಸ್ಟಾಗ್ರಾಮ್ ID ಕೂಡ ಇದೆ, ನೀವು ಫಾಲೋ ಮಾಡ್ಬೋದು. ಇದೇ ಮೇನ್ ಟೆಂಪಲ್. ಇಲ್ಲಿ ಇರೋದು ರಾಮ, ಲಕ್ಷ್ಮಣ, ಸೀತೆ ಹಾಗೂ ಆಂಜನೇಯ. ಇದೇ ಆ ಪಾರ್ಟಿ ಹಾಲ್ ಅನ್ಸುತ್ತೆ. ಎಲ್ಲ ಜಾತ್ರೆ ಗೀತ್ರೆ ಮತ್ತೆ ಈ ಫೇರ್ ಎಲ್ಲ ಮಾಡ್ತಾರೆ ಅನ್ಸುತ್ತೆ. ಇಲ್ಲಿ ಕಾಳಿಂಗ ಮರ್ದನ ಕೃಷ್ಣ ಇದೆ. ಬಾಲಕೃಷ್ಣ ಕಾಳಿಂಗನ್ ಮರ್ದನ ಮಾಡಿದ ಸ್ವರೂಪ ಇಲ್ಲಿ ತೋರಿಸಿದ್ದಾರೆ. ಮೊದಲು ಈ ದೇವಸ್ಥಾನ ಲೈಕ್ ಒಂದು 80 ವರ್ಷದ ಹಿಂದೆ ಕೋದಂಡರಾಮಸ್ವಾಮಿ ದೇವಸ್ಥಾನ ಅಂತ ಫೇಮಸ್ ಆಗಿತ್ತು. ಅಂದ್ರೆ ಡಾಕ್ಟರ್ ಸದಾನಂದ ಅವ್ರ ಅಪ್ಪ ಅವರು ಕಟ್ಸಿದ್ದು. ಅಷ್ಟು ಇತಿಹಾಸ ಇದೆ. ರೀಸೆಂಟ್ ಆಗಿ ಒಂದು 10 ವರ್ಷದ ಹಿಂದೆ ಅಂದ್ರೆ 2010 ಅಲ್ಲಿ ಈ ಶಿಲೆನ ಅಂದ್ರೆ ಈ ಕಲ್ಲಾಗಿದ್ದನ್ನ ತಮಿಳುನಾಡಿನ ತಿರುವಣ್ಣಾಮಲೆಯಿಂದ ತರಿಸಿದ್ರು. ಅದಾದ್ಮೇಲೆ 9 ವರ್ಷದಿಂದ ಇದ್ರ ಕೆತ್ತನೆ ಕಾರ್ಯ ಸ್ಟಾರ್ಟ್ ಮಾಡಿದ್ರಂತೆ. ಈಗ ಮುಗಿಸಿದ್ದಾರೆ. ಬಟ್ ಇನ್ನೂ ದೇವಸ್ಥಾನದಲ್ಲಿ ಕನ್ಸ್ಟ್ರಕ್ಷನ್ಸ್ ಹಂಗೆ ನಡೀತಿದೆ ಗೈಸ್. ದರ್ಶನ ಮುಗೀತು ಗೈಸ್, ಚೆನ್ನಾಗಾಯ್ತು ದರ್ಶನ. ಸ್ವಲ್ಪ ನೆಮ್ಮದಿ ಸಿಕ್ತು. ಆಕ್ಚುಲಿ ಫೋಟೋ ತಗೋಬಾರ್ದು ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ತಗೊಂಡೆ. ಇಲ್ಲಿ ನವಿಲ್ಗಿರಿ ಎಲ್ಲ ಕಾಣಿಸ್ತು ಹೊರಗಡೆ, ಖುಷಿ ಆಯ್ತು. ನವಿಲ್ಗಿರಿ ನೋಡಿ ತುಂಬಾ ದಿವಸ ಆಗಿತ್ತು. ಫೈನಲ್ ಔಟ್ಲುಕ್ ನೋಡ್ಕೊಬಿಡಿ. ಈ ರೋಡ್, ಈ ಶಾಪ್ ನೇಮ್ ನೋಡ್ಕೊಂಬಿಡಿ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಆಟಾಡಕ್ಕೆ ಈ ತರ ಚಕ್ರ, ವೀಲ್ ಏನ್ ಹೇಳ್ತಾರೋ ಮರ್ತೋಗ್ಬಿಟ್ಟಿದೀನಿ. ಜೋಳ ತಿನ್ಬೇಕು ಅಂತ ಆಸೆ ಆಯ್ತು. ನೋಡಿದ್ಮೇಲೆ ತಿಂದಿರ ಬಿಡ್ತೀವ, ತಿನ್ನಕ್ ಬಂದೆ. ಅದಾದ್ಮೇಲೆ ದಟ್ಸ್ ಇಟ್ ಗೈಸ್. ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ವಿಸಿಟ್ ಮಾಡ್ರಿ. ಬೆಂಗಳೂರಲ್ಲೇ ಇರೋದು